ಲಾ 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 ಲಾ. ಹಲೋ. ಅಲ್ಲ ಹಾಂ ಹೇಳಿ. ಏನ್ಲೇ ಏನು ಮಾಡ್ತಿದ್ದ ನಿನ್ನುವೆ ಏನು ಹೇಳಬೇಕು ಅಂಗಡಿ ಕಳ್ಸು ಅಂತ ಹೇಳ್ಬಿಟ್ಟು ಬರ್ನಿಲ್ವಾ ಅಯ್ಯೋ ರೀ, ಅದು ಹೇಳ್ತೇವನಿಕ ಸುಮ್ಕಿರಿ, ಕಳಿಸ್ತೀನಿ. ನೀನು ಹೇಳ್ತಾ ಕೂತ್ಕೋ ಹೇಳ್ತಾ ಹೊರಿ ಕತೆಯ ಊಟ ತಗೊಂಡ್ಕೊಟ್ಟೆ ನೀನು ಹೇಗೆ ತೆಗ್ ಬೆಂಕಿಕ ಆಗ ಮಾಡಿ ಒಯ್ದನ್ ಜೀವನ ಹಾಳು ಮಾಡ್ಬಿಟ್ಟಲ್ಲ ನೀನು. ಪುಸಿ ಮಾಡಿ ಆ ಒಯ್ದನ್ ಜೀವನನೇ ಹಾಳು ಮಾಡಿದೆ. ಅವನು ಏನೇ ಆದ್ರೂ ಮುಂದಕ್ಕೆ ನೀನೇ ಕಾರಣ. ಇದೊಳೆ ಸರಿ ಆಯ್ತಲ್ಲ, ನಾನು ಹೇಳಿದನ್ರಿ ಇದಕ್ಕೆ ಗಾಡಿ ರೀ ನೆನ್ನೆಯಿಂದ ನೋಡ್ತೇನೆ. ಯಾಕೆ ಆಡ್ತಾ ಇದ್ದೆ, ನಾನು ಹೇಳಿದಲ್ಲ ಅನ್ನ ಓದ್ಬೇಡಕರಪ್ಪ ಬರಿಬೇಡಕರಪ್ಪ ನೀವು ಚೆಗ ಸುತ್ಕೊಂಡು ನಿಂತ್ಕೋ ಅಂತ ನಾನು ಹೇಳಕ್ಕೆ ಹೋಗಿದ್ದಾನೆ ಹೇಳಿ. ಅದಕ್ಕೆ ಸುಮ್ಮನೆ ಹಿಂಗೆ ತಾಯ್ತಿದ್ದೀರಿ ನೀವು. ಏನು ಬುದ್ಧಿ ಇಲ್ಲ ನಿಮ್ಗೊಂಚೂರುವೆ. ಸರಿಯಾಗಿ ಇಳಿಸಾಕ್ಬಿಡ್ತೀನಿ ಮರುವದಿ ನಿನಗೆ. ಇಳಿಸಿದ್ರೆ ಹೆಂಗೆ ಮರುವದಿ ಇಳಿಸ್ತೀನಿ ಗೊತ್ತಾ ನಿನಗೆ? ನರದ್ರ ಬಡ್ಡಿ ನಿನ್ನಿಂದಾನೆ ಕಡಿಮೆ, ನಿನ್ನಿಂದಾನೇ ಅಲ್ಲಿ ಹೆಚ್ಕೊಂಡಿರೋದು ನಿನ್ನಿಂದಾನೇ. ಅದೇನು ಬಂದು ಹೇಳ್ಬೇಕು ಹೇಳು, ಹೇಳ್ತೀನಿ ನಾನು ಎದುರ್ಕೊಳಕ್ಕಿಲ್ಲ. ಅಲ್ಲ ನೀನು ಎದುರಿಸ್ತಾ ಇದ್ದೀನಿ ನೀನು. ಅಲ್ಲಕಂದ್ರೆ ನಾನೇನು ಎದುರಿಸ್ತಾ ಇದ್ದಾನು? ಅವ್ನು ಮಾಡಿದ್ಕೆಲ್ಲ ನನ್ನಕ್ಕೆ ದೂರಿರಿ ಅಂತ ಕೇಳಿದ ಅಷ್ಟೇ. ನಾನಕ್ಕೆ ಎದುರಿಸನೆ ಯಾಕೋ ಸುಮ್ಮನೆ ಆಗ್ಬಿಟ್ಟಾಕ ಮನೆ ಹಚ್ಚಿ ಕೊಡಿಸ್ತೀನಿ ಅಂದ್ಬಿಟ್ಟು ತೆಗಂಚಲಿ ತೋರಿಸ್ತಿದ್ಯಾ ನೀನು? ಹಾಂ ಸುಮ್ಮನೆ ಆಗ್ಬಿಟ್ಟ ಅಂದ್ಬಿಟ್ಟು ನೋಡು. ನಾನು ನಿಜಕ್ಕೂ ನನ್ನ ತಮ್ಮನು ನಮ್ಮ ಮೌನು ಅಷ್ಟೊಂದು ಆಗಿರೋದ್ರೆ ನಾನು ಇದು ಒಂದು ಸತಿ ಅವಕಾಶ ಕೊಟ್ಟಿನಿ. ಯಥಾ ಪ್ರಕಾರ ತಿರ್ಗಾ ಶುರುವಾದರೆ ಒಂದು ಮನೆ ಹಚ್ಕಾಗ್ತೀನಿ ಮಾತ್ರ ಇಬ್ಬರು ಹೇಳ್ತೇನೆ ಕೇಳ್ಕೊಬಿಡು. ಸರಿ ಆಯ್ತು ಸುಮ್ಮನೆ ಬತ್ತಾವನೇ. ನಾಷ್ಟ ಮಾಡ್ತೇನೆ ಒಂಚೂರ ನಾಷ್ಟ ಕೊಟ್ಬಿಟ್ಟು ಕಳಿಸ್ತೀನಿ. ಸುಮ್ಕಿರಿ ರಾತ್ರಿ ಊಟ ಮಾಡ್ದೆ ಮನ್ಗವನೇ ಅಪ್ಪ ಬೈತಲ್ಲ ಅಂದ್ಬಿಟ್ಟು. ಉಂಡಿದಾರ ಕದ್ದು ಇಕ್ಕಿರ್ತೀಯ ನಂಗೆ ಗೊತ್ತಿಲ್ವಾ? ಕದ್ದು ಮುಚ್ಚಿ ಉಂಡು ಪಾಡ್ತಾನೆ ಅವನಿಗೂ ಮಗನಿಗೂ ಉಂಡಿರ್ತಾನೆ ಕಟ್ಟ ಹಾಕು. ದೇವ್ರಡಗೂ ಇಲ್ಲ ರಾತ್ರಿ ಊಟನೇ ಮಾಡಲಿಲ್ಲ ಕಣ್ರಿ. ಅದಕ್ಕೆ ಒಂಚೂರು ಹೊಟ್ಟೆಗೆ ಹಾಕ್ಬಿಟ್ಟು ಕಳಿಸ್ತೀನಿ ರೀ. ತಿಂದಾರ ಇರ್ಲಿ ಕಳಿಸು. ಇಲ್ಲಿ ಒಂದಿಷ್ಟು ಕೆಲಸ ಮಾಡೋದು ಗೊತ್ತಾಯ್ತದೆ. ಹೊಟ್ಟೆ ಅರಗ್ಬಿಟ್ಟು ಹೊಟ್ಟೆ ಹಸ್ದಾಗ ಹುಡುಗ ಅವರೇ ತಿಂತಾನೆ ಸಿಕ್ಕಿದೆ ನನ್ವೆ. ಕಳಿಸು ಅವ್ರಿಗೆ ಫೋನ್ ಆಯ್ತು ಮಾಡ್ತೀನಿ ನಾನು. ಆಮೇಲೆ ಕಳಿಸ್ತೀನಿ ನಡೀರಿ. ಕಳಿಸ್ತೀನಿ ಇರಿ ಸುಮ್ಮನೆ. ಏನು ಸುಮ್ಮನಿದ್ದಾರು ಇಳಿಸೋಣ ಬರುವಾದ ಹೆಂಗೆ ಇಳಿಸ್ತೀನಿ ಗೊತ್ತದ ನಿನಗೆ? ಕಳಿಸ್ತೀನಿ ಅಂದ ಸುಮ್ಮನಿರ್ರಿ ಆಯ್ತು. ಇನ್ನು ಏನು ಮಾಡೋಕ್ಕದ್ರಿ? ಈಗ ಮಕ್ಳಿಗೆ ಹೇಳ್ತವೆ ಬಿಟ್ಟು ತೊಡೆ ಕುಯ್ಕೊಳಕ್ಕಂತ ಏನು ಮಾಡೋದು? ನಾನು ನನಗೆ ಆಸೆಯ ನನ್ನ ಮಗ ಪೇಲಾಗಬೇಕು ಅಂತ. ಯಾವ ತಾಯಿ ತಾನೇ ಮಕ್ಕಳು ಪೇಲಾಗಿ ನಮ್ಮ ಮುಂದ್ಗಡೆ ಚೆನ್ನಾಗಿ ಬಾಳ್ಬೇಡಿ ಅಂತ ಯಾರು ಹೇಳೋರೇನು? ಎಂಥ ತಾಯಿ ತದೇನು ಆದ್ರೂ ಪ್ರತಿಯೊಬ್ಬರೂ ಮಕ್ಕಳು ಚೆನ್ನಾಗಿ ಓದಿ ಒಂದು ಉತ್ತಮ ಸ್ಥಾನಕ್ಕೆ ಬರಲಿ ಅಂತಾರೆ ತಾನೇ ಹೇಳೋದು. ಎಲ್ಲ ಹೇಳ್ತಾರೆ ಕಣವಾ. ನೀನು ಹೇಳಕ್ಕಿಲ್ವಲ್ಲ ಹೇಳು. ಎಲ್ಲ ಹೇಳ್ತಾರೆ ಹೇಳಕ್ಕಿಲ್ಲ ಅಂತಲ್ಲ. ನಿಂದಲಿಲ್ವಲ್ಲ ಬುದ್ಧಿ? ನನ್ನಲ್ಲಿಲ್ಲ. ನಾನೇನು ಇಲ್ಲ ಕಣಪ್ಪ, ಯಾವ ಬುದ್ಧಿ ಕಲಿಬೇಡ ನೀನು ಅಂತ ಹೇಳ್ಕೊಟ್ಟಿದ್ದಾನೆ. ಸುಮ್ಮನಿರ್ರಿ, ಸುಮ್ಮನೆ ಮಾತಾಡಬೇಡಿ ನೀವು. ಮಾತಾಡಿಸ್ತೀನಿ ಈಗ ಕಳಿಸು. ಯಾವುದೋ ಒಂದು ಹುಡುಗ ಕೆಲಸ ಪೂರೈಕೆ ಹೇಳ್ತು ಅತ್ತೆ ತೆಗ್ದಾಕಿವ್ನಿ. ಅವ್ನ ಬದಲು ನೀವು ಕೆಲಸ ಮಾಡ್ಕೊಂಡಿರ್ಲಿ. ಏನಾರು ಗಿಂಚಲ್ ತೆಗೆದ್ರು ಮಾತ್ರ ಬಡ್ದು ಹೆಂಗೆ ಬಡಿತೀವಿ ಗೊತ್ತಿಲ್ಲ ಅವ್ನಿಗೂ ಮಗನಿಗೂ. ಸರಿ ಆಯಿತು ಬಿಡಿ. ಸರಿ ಆಯಿತು ಹೇಳ್ಬಿಟ್ಟು ಕಳಿಸ್ತೀನಿ ಬಿಡ್ರಿ. ಆಗ ಹಿಡಿಬೇಡ ಬಿರ್ದು ಕಳಿಸು. ವಿಮಲು ಅಪ್ಪ ಕರೀತದೆ ಓಲ ಆಕಿ ತಕ್ಕಂತೆ. ಅಮ್ಮ ನಾನು ವೈಕಿಲ್ಲ ನನ್ನ ಕಣಮ್ಮ. ನನ್ನ ಮೂಟೆ ಪಟ್ಟೆ ಊರಾಕ್ ಬಂದ ನನಗೆ ನೋಡು ಅಪ್ಪನೇ ಯಾವ ಥರ ಬುದ್ಧಿ ಕಲ್ತದೆ ಅಂತ. ನಿಜಕ್ಕೂ ನೀನು ತಂದೆ ಕೂರುವಾಕು ನಿನ್ನ ಗಡ್ಡ. ನಮ್ಮ ಪರಿಸ್ಥಿತಿ ಸರಿಯಾಗಿಲ್ಲ. ಈ ಟೈಮಲ್ಲಿ ನಾವು ಅವ್ರು ಎಲ್ಲ ಕೇಳಿ ನಾನು ಮನೆ ಹಚ್ಕಾಕ್ತಾರೆ. ಎಲ್ಲೋಗಿ ಜೀವನ ಮಾಡೋಕ್ಕದು? ಇಲ್ಲ ಕೆಲಸ ಇದೆ ನಿನಗೆ? ನಾನು ಎಷ್ಟು ಸತಿ ನಿಂಗೆ ಹೇಳ್ಕೊಟ್ಟೆ ಹೇಳು. ಅಚ್ಚುಕಟ್ಟಾಗಿ ಓದ್ಬಿಟ್ಟು ಕೆಲಸ ತಗೋ. ಇವ್ರು ಯಾವತ್ತಿದ್ರು ನಮ್ಮನ್ನ ಕೈ ಬಿಡೋರಿ ಅಂತ ಹೇಳಿ ನಿನಗೆ ಅಷ್ಟು ಬಗೆದು ಹೇಳು. ನನ್ನ ಮಾತು ಕೇಳ್ದಿರ ನೀನು? ನನ್ನ ಮಾತು ಕೇಳ್ದರಿ ಅಚ್ಚುಕಟ್ಟಾಗಿ ಓದ್ದರಿ ಫೇಲಾಗಿ ಕೂತಿದ್ದೀರಾ? ಏನಂತ ಹೇಳ್ಬೇಕಲ್ಲ? ಅದಕ್ಕೆ ಹಿಂಗೆ ಗೊಟ್ಟೆ ಉರಿಸ್ತಾ ಇದ್ದೀನಿ ನೀನು. ನೀನೇ ಸರಿಯಾ ಬುದ್ಧಿ ಕಲ್ತಿರೋನು? ನೀನೇ ಸರಿ ಹೇಳು. ನಿಮ್ದು ಅಮ್ಮಾಯ್ಕಂದ್ರಪ್ಪ ನಮ್ಮ ಹೊಟ್ಟೆ ಉರಿಸ್ಬೇಡಿ ಹಂಗೆ. ಅದು ಯಾಕೆ ಹೊಟ್ಟೆ ಉರ್ಸಿರೋ ಕಣಪ್ಪ? ಅದು ಯಾಕೆ ಹೊಟ್ಟೆ ಉರ್ಸಿರೋ? ಏನು ಕತೆ ಅನ್ನೋದೇ ಅರ್ಥ ಆಯ್ತಾರ ನಿಮ್ಮದು. ಶಿವ ಹೋಗು. ಅಲ್ಲ ಅಪ್ಪ ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತಾನೆ. ಇನ್ನು ಬರ್ನಿಲ್ಲ ಅಂದರೆ ಇನ್ನೂ ಗಿಂಜಾಡ್ತಾನೆ. ಹೋಗು. ಮೂಟೆ ಬೋರಕ್ಕೆ ಹೋಗ ನಾನು ಅಂಗಡಿಲಿ ಸಾಮಾನು ಕೊಡೋಕ್ಕೆ ಮೂಟೆ ಬೋರಕ್ಕೆ. ಏನೋ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಎಲ್ಲ ತಂದೆ ತಾಯಿ ಇಷ್ಟಪಟ್ರೆ ಇವು ಅಂತ ನಮ್ಮ ಮನೆವು ವಿಚಿತ್ರ. ಈಗ ನಾನು ಡಿಸ್ಕಷನ್ ಮಾಡೋಕ್ಕೆ ಟೈಮ್ ಇಲ್ಲ. ಮೊದಲು ಹೋಗಿ ಅಂಗಡಿಗೆ ಹೋಗು. ನಿಮ್ಮ ಅಪ್ಪ ಎಲ್ಲ ಕೇಳ್ಕೊಂಡು ಹೊಸ ದಿವಸ ಗಂಟ ಆಮೇಲೆ ಎಲ್ಲ ಸರಿ ಆಯ್ತದೆ. ಈ ಕೋಪ ಆಗತ್ತೆ ನಿಮ್ಮ ಅಪ್ಪ. ಒಂದು ತಾಳ್ಮೆ ತಗೋ. ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗಬೇಡ. ಏನು ತಾಳ್ಮೆ ತಗೊಂಡಾರಮ್ಮ? ಮಾಡ್ಬಾರ್ದು ಕೆಲಸಗಳನ್ನ ಮಾಡೋದು ನನ್ನ ಕೋಪತ್ತೆ ಕೇಳು ನನಗೆ. ನೀನು ಚೆನ್ನಾಗಂತ ಇದ್ದೀವಿ ಬಿಡು. ಇನ್ನು ಅಂಗಡಿಗೆ ಹೋಗಿಲ್ಲ ನೀನು? ಹೋಗ್ಬೇಕಾನೆ ಎದ್ದಿ? ಹೋಯ್ತು ಸುಮ್ಮನೆ ರಜಿ ಹೋಯ್ತೀನಂತೆ. ಏನು ರಾಗ ಹೇಳಿತ ಕೂತಿದ್ದಿಲ್ಲ? ಹೋಯ್ತೀನಿ ಕತೆ ಅನ್ಕೊಂಡು ಹೋಯ್ತೀನಿ ಅನ್ನೋದೇ ಆಯ್ತಲ್ಲ. ಯಾವಾಗಲೂ ಹೋಗೋದು ನೀನು ಎದ್ದು ಅಲ್ಲ. ಅದೇನು ನೋಡೋದ ಬಂಗವ? ನೀನು ಸರಿಯಾಗಿ ಕಲ್ತಿರೋದು ನೀನು ಬುದ್ಧಿ ಗೊತ್ತಾಯ್ಕಿಲ್ಲ ಒಂಚೂರು ನಿಮಗೆ. ಅಜ್ಜಿ ಸುಮ್ಮನಿರು. ಒಳ್ಳೆ ನಿನ್ನ ಮಗ ಆಡ್ತಾರಲ್ಲ ಹಂಗೆ ಹೇಳ್ಬಿಡ ನೀನು. ಅದು ಅಂಗಡಿ ಕೆಲಸ ನಂಗೆ ಆಗ್ತದ? ಕೂತ್ಕೊ ಬರ್ತಾನೆ. ಬೆಲ್ಟ್ ಕೊಡ್ತಾನೆ ತಿನ್ನುವೆ. ಹೋಗು. ನಮ್ಮ ಮನೆ ಬರ ಕೆಟ್ಟದಕ್ಕಲ್ವ ಎಲ್ಬೇಕಾದ್ರು ಮಾತು ಕೇಳ್ಬೇಕಾಗಿರೋದು. ಹೋಗಪ್ಪ ಎದ್ದಿ. ಇದು ಯಾಕೆ ಗಡಿಯ ನೀನು? ಅಯ್ಯೋ ಎಲ್ಲರ ಕೈಲೂ ಮಾತು ಕೇಳೋಂಥದ್ದು ಯಾಕೆ ಮಾಡ್ಕೋಬೇಕು? ಯಾರು ಬೈದಾರವ? ಊರಲ್ಲೆಲ್ಲ ಬೈದಾರ ನಿನ್ ಬುದ್ಧಿ ಹೇಳಕ್ಕೆ? ಅಯ್ಯೋ ನಂಗೆ ಅಂದತೆ ಊರ ಕೈಯಲ್ಲಿ ಯಾಕೆ ಬುದ್ಧಿ ಹೇಳ್ಸ್ಕೊಳ್ಳೋದು ನಾನು? ನೀನೇ ತಾನು ಬೊಗಳ್ತಾ ಇರೋದು ಎಲ್ಲ ಬುದ್ಧಿ ಹೇಳಕ್ ಬಂದ್ಬಿಡ್ತಾರೆ ಅಂತ. ಬುದ್ಧಿ ಹೇಳ್ದಕ್ಕೆ ಕಣವ ನಿಮ್ಮ ಇಷ್ಟ ಬಂದಾಗ ಬಿಟ್ಬಿಟ್ಟಿದ್ಕೆ ಈ ಮಟ್ಟಿಗಾಗಿರೋದು ಪರಿಸ್ಥಿತಿ ಅಲ್ಲ. ಹೇಳೋದು ಕೇಳೋದು ಇಲ್ದೋತಾನೆ ಈ ಥರ ಆಗಿರೋದು. ಅರ್ಥ ಮಾಡ್ಕೊಳ್ಳೋರಾದ್ರೆ ಏನಾರು ಮಾಡ್ಬೋದು. ಅರ್ಥ ಮಾಡ್ಕೊಳ್ಳೋದು ಮುದೇವಿಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಾಕು. ಈಗ ಹೋಯ್ತಾನೆ ಸುಮ್ಕಿರಿ ಹೇಳಿಲ್ವ ನಾನು? ಹೋಯ್ತೀನಿ ಅಂತ ಹೇಳೋದಕ್ಕೆ ಸುಮ್ಕಿರ್ತತೆ. ಅದಕ್ಕೆ ಗಡೀರಿ ಒಳ್ಳೆ. ಸರಿ ಬಿಡಿ, ನೀವೇ ಚೆನ್ನಾಗಿ ಆಡ್ತಿದ್ದೀರಿ.
ಏನ್ ಚೆನ್ನಾಗಿ ಆಡೋರು ಏನ್ಲೆ ಚೆನ್ನಾಗಿ ಆಡೋರು ತಿರ್ಗಾ ಹೆಂಗ್ ಮಾತಾಡ್ತಾವ್ ನೋಡಲಿ ಏನ್ ಚೆನ್ನಾಗಿ ಆಡೋರು ಸುಮ್ಮನೆ ಅತಿ ಹೆಂಗ್ ಆಡೋದು ಅಳತೆ ಪ್ರಮಾಣವಾಗಿ ಬುದ್ಧಿ ಕಲೀರಿ ನೀವು ನೀವೇ ಸರಿ ಅಲ್ಲ ಕತೆ ಎದ್ದಿ ಹೋಗಿ ಎದ್ದಿ ಹೋಗೋದೇನು ಬೆಂಗಳೂರಾಗ ಹೋಗಿ ಕುತ್ಕೊಬೇಡ ಇಲ್ಲಿ ಕುತ್ಕೊಂಡು ಕುಕ್ಕೆವನ್ನು ಅದೇನು ಕುತ್ಕೊಂತೀನಿ ಕುಕ್ಕೆವನ್ನು ಸಾಲದು ಅಂತ ಎಷ್ಟಿದ್ರು ಸಾಲಕ್ಕಿದ ಹೋಗಿ ಕೆಲಸ ಮಾಡು ಇಲ್ಲ ಪಾಸ್ ಆಗಿದೆಯಾ ಏನಾರು ಕೆಲ್ಸಕ್ಕೆ ಹೋಗಿ ಸೇರ್ಕೊತಾನೆ ಏನಾಗಿದ್ದದ ಡುಗ್ಗಿ ಹೊಡ್ಕ ಕೂತಿದಿ ಅಷ್ಟೆಲ್ಲ ಹೇಳ್ದೆ ಪರೀಕ್ಷೆ ಟೈಮಲ್ಲಿ ಓದ್ಕಲ್ಲ ಮಗ ಅಂತವ ನೋಡು ಚಿನ್ನೂ ನವೇನು ಹೆಂಗೆ ಓದಿ ಹೆಂಗೆ ಕೆಲಸ ತಗೊಂಡ್ರು ಹಾಕ್ತಿರು ನೀನು ಹೆಂಗೆ ಓದಬೇಕು ಅವ್ರಿಗೆ ಚೆನ್ನಾಗಿ ಓದ್ಬೇಕು ತಾನೆ ಯಾರು ನಿನ್ನ ಜುಟ್ಟು ನೋಡಿ ನಿನ್ನ ಜುಟ್ಟ ಎಷ್ಟು ಮಟ್ಕದೆ ಅಂದ್ಬಿಟ್ಟು ಜುಟ್ಟು ನೋಡಪ್ಪ ಜುಟ್ಟ ಎಷ್ಟು ಮಟ್ಟು ಮಡಿಕದಾನೆ ಅಂತ ಅದೇನು ಬುದ್ಧಿ ಕಲ್ತಿದ್ಯಾ ಕಡೆ ಹೋಗಿ ತಡೆ ತಿನ್ಬೇಡ ಹೋಗಿ ಬಿರ್ರೆ ರೆಡಿ ಆಗ್ಬಿಟ್ಟು ಓರ ಅಂಗಡಿಗೆ ತಿರ್ಗಾ ಫೋನ್ ಮಾಡಿಸ್ಕೊಬೇಡ ಅವ್ರ ಕೈ 15 ಸತಿ ಅವನ ತಲೆ ಕೆಟ್ರೆ ಗೊತ್ತಾನೆ ಆಯ್ತು ಹೋಯ್ತೀನಿ ಹೋಗಜ್ಜಿ ನೋಡಪ್ಪ ನೋಡು ಎಲ್ಲರಿಗಿಂತ ಇವಳಿಗೆ ಹತ್ರ ಆಗದೆ ನವ್ಯ ಚಿನ್ನು ಅನ್ಕೊಂಡು ಅವ್ರನ್ನ ಉದಾಹರಣೆ ಕೊಡ್ತಾರೆ ನೋಡು ಯಾವ ಕೆಲಸ ಮಾಡ್ಕೊಂಡೆ ಅಂತ ಕತೆ ನೋಡಿದ್ರೆ ಉದಾಹರಣೆ ತಗೊಳಕ್ ಮಾಡ್ಬಿಟ್ಟಲ್ಲ ನೀನು ಅಚ್ಚುಕಟ್ಟಾಗಿ ಓದು ಅವ್ರಿಗಿಂತ ಚೆನ್ನಾಗಿ ಓದು ಅವ್ರಿಗಿಂತ ಚೆನ್ನಾಗಿ ನಂಬರ್ ತೆಗಿ ಅಂತ ಅಷ್ಟು ಚೆನ್ನಾಗಿ ಹೇಳ್ತಿದ್ದಲ್ಲ ಎಲ್ಲಿ ಮುಡಿ ಕಡೆ ತಲೆಯ ನೀನು ನಿನ್ನ ತಲೆಗೆ ಬೇಕೀಕ ನಮಗೆ ನಿಜವಾಗ್ಲೂ ನೆಮ್ಮದಿ ಅಂತ ಕೊಡಕ್ಕಿಲ್ಲ ಬಿಡ್ಲ ನೀನು ನಿಜವಾಗ್ಲೂ ನೆಮ್ಮದಿ ಕೊಡಕ್ಕಿಲ್ಲ ನೀನು ನೆಮ್ಮದಿ ಕೊಡಂತ ಬುದ್ಧಿ ಕಲ್ತಿಲ್ಲ ಕಂದ್ಬಿಡು ಸರಿ ಸುಮ್ಮನಿರಮ್ಮ ಆಯ್ತು ಏನು ಮಾಡಕ್ಕಂತು ಸರಿ ಆಯ್ತು ಈಗ ಹೋಗಪ್ಪ ತಂದೆ ಹೋಗು ಇನ್ನು ತಿರ್ಗಾ ಬಂದು ನಿಮ್ಮ ಅಪ್ಪ ಹೋಗಿ ಹೆಂಗೆ ಮಾಡ್ಬೇಡ ನೀನು ಹೋಗು ತಟ್ಟೆ ಎದ್ದಿ ಹೋಗ್ಬಿಟ್ಟು ಮಕೈಕ ತಗೊಂಡು ಹೋರ ಏನು ನಮ್ಮ ಕಡ್ರೆ ಆಸೆನಿಲ್ಲ ಮನೇಲಿ ನಿಜವಾಗ್ಲೂ ಇದೊಂದು ಭಾಳ ಅನ್ಸ್ಬಿಡೋದು ನನಗಂತೂ ಇಂಥ ಭಾಳ ಬದುಕೋದಕ್ಕೆ ಒಂದೇ ಸತಿ ಊಟ ಬಿಡ್ಬೇಕತ್ತಾಗೆ ಅಯ್ಯೋ ಸುಮ್ಮನಿರ್ಲ ಇದಕ್ಕೆ ಗಡಿಯ ನೀನು ಹೋಗು ಸುಮ್ಮನೆ ಎದ್ದಿ ಹೇಳ್ತೇಲ್ವಾ ಅರ್ಥ ಮಾಡ್ಕೊ ಪರಿಸ್ಥಿತಿ ಕೆಟ್ಟದೆ ನಮ್ಮ ಪರಿಸ್ಥಿತಿ ಒಳ್ಳೆದಾದಾಗ ನಾವು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತು ಕಲ್ಸಕ್ಕೆ ಹೋಗು ಇವತ್ತು ಅವ್ರು ಮಾತಾಡೋರಿಗೆ ಅವ್ರು ಮಾತಾಡೋ ಬಾಯಿಗೆ ಆಹಾರ ಆಗಿವಿ ಮಾತಾಡ್ಕೊಳ್ಳಿ ಬಿಡ್ಲ ಇದೆಲ್ಲ ಮಾಡಕ್ಕದು ಇದೇನು ಮಾಡಾಕಿದ್ದದು ಹೇಳು ಮಾತಾಡ್ಕೊತಾರೆ ಹೋಗು ತಲೆಗೆಡ್ಸ್ಕೊಬೇಡ ನೀನು ಹೋಗಿ ತಿರ್ಗಾ ಫೋನ್ಗೆ ಏನು ಮಾಡೋದು ನಿಮ್ಮಪ್ಪ ಸರಿ ಆಯ್ತು ಬಿಡು ಹೋಗಿ ಸಾಯ್ತೀನಿ ಊಟ ಹಾಕಬಾರ್ದ ಊಟದ ಬೇಡ ಏನು ಬೇಡ ನನಗೆ ಎಂಥದ್ದು ಬೇಡ ಊಟ ಮಾಡ್ತಾ ತಿಂದ ಉಂಡ ಅಂತ ಕೇಳಕ್ಕೆ ನಿನ್ನ ಗಂಡ ಅವ್ನಿಗೆ ಕೆಲಸ ಮಾಡ್ಬೇಕಂತ ಕೆಲಸವ ಅದೇನು ಕೆಲಸ ಮಾಡಬೇಕು ಮಾಡ್ತೀನಿ ಬಿಡು ಹೊಸ್ಕೊಂಡು ಸಾಯ್ತೀನಿ ಲೋ ಊಟ ಮಾಡಿದ್ದು ಯಾಕೆ ಆಡ್ತಾಯಿದ್ದೀನಿ ನೀನು ಯಾಕೆ ಆಡ್ತಾಯಿದ್ದಿಲ್ಲ ನೀನು ಬೇರೆ ಅಂಗಡಿ ನಿಮ್ಮ ಅಂಗಡಿ ಕಲ ಓಲ ಏನಿಲ್ಲ ಅಚ್ಚುಕಟ್ಟಾಗಿ ಇರ್ಬೋದು ಹೋಗು ತಲೆಗೆಡ್ಸ್ಕೊಬೇಡ ನೀನು ಯಾಕೆ ಊಟ ಓಡಿಸೋದು ಕ್ಯಾಸಿಯರ್ ಕುಡಿಸ್ತದಕ್ಕೆ ಓಲ ರೀ ಕೌಂಟ್ರ್ ಕುತ್ಕೊಂಡು ಕಾಸಿಗೆ ಸಿಸ್ಕೊಳ್ಳೋಂಥ ಕೆಲಸ ಕತೆ ಮೂಟೆ ಒರ್ಸ್ಬಿಟ್ಟಾರ ಎಷ್ಟಾದ್ರು ಅವ್ರ ಮಗನದ ಅವ್ರು ಹೆಚ್ಚಲ್ವಲ್ಲ ಅಯ್ಯಪ್ಪ ನಿನ್ನ ಗಂಡ ನಂಬಕ್ಕಾಗಿಲ್ಲ ಸುಮ್ಕಿರವ ಬೇಕಾರೆ ಬೇರೆ ಬೇಕಾರೆ ಕ್ಯಾಸಿಯರ್ ಇದ್ರ ಮೇಲೆ ಕ್ಯಾಸಿಯರ್ ಮಾಡ್ಬಿಡ್ಬೇಕಾರೆ ನನ್ನ ಮೂಟೆ ಹೊರಗೆ ಬಿಡ್ತಾನೆ ನಿನ್ನ ಗಂಡ ಅಂತೇವನು ಸುಮ್ಕಿರು ಅವ್ನಿಗೇನು ಮಾನವೀಯತೆ ಸ್ವಾಭಿಮಾನ ಅನ್ನೋದು ಏನು ಇಲ್ಲಕಂತ ನಿನ್ನ ಗಂಡಂಗೆ ಸುಮ್ಮನೆ ನಾವಾಗ ಬಿಡ್ಕೋಬೇಕು ಅಷ್ಟೇ ನಿಜವಾಗ್ಲೂ ನಿನ್ನ ಗಂಡ ಮೇಲೆ ನನಗಂತೂ ಒಂದು 10 ಪೈಸೆ ನಂಬಿಕೆ ಇಲ್ಲ ಸರಿ ಆಯ್ತು ಈಗ ಹೋಗಿ ಹೋಗಿ ಎದ್ದಿ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಬೇಡ ಓಲ ತಿರ್ಗಾ ಫೋನ್ಗೆ ಮಾಡಿ ಉಗ್ದ ಮೇಲೆ ಸರಿ ಬಿಡು ಆಯ್ತು ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ